ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಮಿಳ್ ಚಿತ್ರನಟ ಧನುಷ್ ರವರು ಚಾಲೆಂಜ್ ಮೂಲಕ ಪೋಯಸ್ ಗಾರ್ಡನ್ ಅಲ್ಲಿ ಮನೆಯೊಂದನ್ನ ನಿರ್ಮಾಣ ಮಾಡ್ತಾರೆ. ಈ ಪೋಯಸ್ ಗಾರ್ಡನ್ ಅನ್ನೋದು ಬರೀ ವಿಐಪಿಗಳು ಮಾತ್ರ ಇರುವಂತಹ ಜಾಗ. ಅಲ್ಲೇ ಜಯಲಲಿತಾ ಅವರ ಮನೆ ಇತ್ತು, ರಜನಿಕಾಂತ್ ರವರ ಮನೆ ಕೂಡ ಇದೆ. ನಿಮಗೆ ಗೊತ್ತೇ ಇರಬಹುದು, ಧನುಷ್ ರಜನಿಕಾಂತ್ ರ ಅಳಿಯ. ರಜನಿಕಾಂತ್ ರವರ ಮಗಳು ಐಶ್ವರ್ಯ ಧನುಷ್ನನ್ನ ಪ್ರೀತಿಸಿ ಮದುವೆ ಆಗ್ತಾಳೆ. ಇಬ್ಬರ ಮಧ್ಯೆ 5 ರಿಂದ 6 ವರ್ಷ ಏಜ್ ಗ್ಯಾಪ್ ಕೂಡ ಇದೆ. ಅಂದ್ರೆ ಐಶ್ವರ್ಯ ಧನುಷ್ಗಿಂತ ದೊಡ್ಡವಳು. ಆದ್ರೂ ಕೂಡ ಪ್ರೀತಿಸಿ ಮದುವೆ ಆದ್ರು. ಆದ್ರೆ 2 ಮನೆಗಳ ಮಧ್ಯೆ ಮಾತ್ರ ಭೇದ ಭಾವ ಇತ್ತು. ಅಂದ್ರೆ ರಜನಿಕಾಂತ್ ಮನೆಯಲ್ಲಿ ಯಾವುದೇ ಫಂಕ್ಷನ್ ನಡೆದ್ರೂ ಧನುಷ್ ಕುಟುಂಬವನ್ನ ಆಹ್ವಾನಿಸಲ್ಲ. ಅದೇ ರೀತಿ ಧನುಷ್ ಕುಟುಂಬದಲ್ಲಿ ನಡೆಯೋ ಯಾವುದೇ ಫಂಕ್ಷನ್ಗೂ ರಜನಿಕಾಂತ್ ಫ್ಯಾಮಿಲಿ ಬರಲ್ಲ. ಯಾಕಂದ್ರೆ ಧನುಷ್ ಫ್ಯಾಮಿಲಿ ಬಡತನದ ಹಿನ್ನೆಲೆಯಿಂದ ಬಂದವರು. ಇತ್ತ ರಜನಿಕಾಂತ್ ಕೂಡ ಒಂದಾನೊಂದು ಕಾಲದಲ್ಲಿ ಬಸ್ ಕಂಡಕ್ಟರ್ ಆಗಿದ್ದವರು. ಆದ್ರೆ ಕಷ್ಟಪಟ್ಟು ಸಿನಿಮಾ ಮಾಡಿ ತುಂಬಾ ದೊಡ್ಡ ಸ್ಟಾರ್ ಆಗಿದ್ದಾರೆ. ಆದ್ರೆ ಐಶ್ವರ್ಯ ವಿಷಯಕ್ಕೆ ಬಂದ್ರೆ ಆಕೆ ಹುಟ್ಟಿದಾಗಿನಿಂದಲೇ ಗೋಲ್ಡನ್ ಸ್ಪೂನ್ ಅಂತಾರಲ್ಲ ಹಾಗೆ. ಆದ್ರೆ ಧನುಷ್ ಪರಿಸ್ಥಿತಿ ಆ ರೀತಿ ಇರ್ಲಿಲ್ಲ. ಆತ ಸಿನಿಮಾ ಮಾಡಿದ್ಮೇಲೆನೆ ಹಣ ಗಳಿಸಿ ಅವರ ಫ್ಯಾಮಿಲಿ ಸೆಟಲ್ ಆಗಿತ್ತು. ಇಂಥ ಭೇದ ಭಾವ ಐಶ್ವರ್ಯಗೆ ಜಾಸ್ತಿ ಇತ್ತು. ಒಂದು ಸಂದರ್ಭದಲ್ಲಿ ಧನುಷ್ಗೆ ಎಷ್ಟೊಂದು ಕೋಪ ಬಂದಿತ್ತು ಅಂದ್ರೆ, ನೀನು ಹಾಗೂ ನಿನ್ನ ಫ್ಯಾಮಿಲಿ ನನ್ನ ಕುಟುಂಬವನ್ನ ಇಷ್ಟೊಂದು ಅವಮಾನ ಮಾಡ್ತೀರಾ? ನೀನೇ ತಾನೇ ನನ್ನನ್ನ ಪ್ರೀತಿಸಿ ಮದುವೆ ಆಗಿತ್ತು. ಈಗ ನಿನಗೆ ನಾನು ಬಡವ ಅಂತ ನೆನಪಾಯ್ತಾ? ಹಾಗಾಗಿ ಇದೇ ಪೋಯಸ್ ಗಾರ್ಡನ್ ಅಲ್ಲಿ ನಿನ್ನ ತಂದೆ ಕಟ್ಟಿರುವಂತ ಮನೆಗಿಂತ 2 ಪಟ್ಟು ದೊಡ್ಡ ಮನೆನ ನಾನು ಕಟ್ತೀನಿ ಅಂತ ಚಾಲೆಂಜ್ ಮಾಡಿ ಬರೋಬ್ಬರಿ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಪ್ಯಾಲೇಸ್ ನಂತ ಮನೆಯನ್ನ ಧನುಷ್ ನಿರ್ಮಾಣ ಮಾಡಿದ್ರು. ಆ ಮನೆ ಓಪನಿಂಗ್ ಟೈಮ್ ನಲ್ಲಿ ಪ್ರೆಸ್ ಮೀಟ್ ನಡೆದಾಗ ಇದೆಲ್ಲ ಕೂಡ ಪಾತಾಳ ಮುರುಗನಿನ್ ಕರುಣೈ ಅಂತ ಧನುಷ್ ಹೇಳಿದ್ರು. ಅಂದ್ರೆ ಇದೆಲ್ಲ ಕೂಡ ಪಾತಾಳ ಮುರುಗನ್ನ ಆಶೀರ್ವಾದ ಎಂದು. ಧನುಷ್ ಆ ಮಾತು ಹೇಳಿದ್ಮೇಲೆ ಎಲ್ಲರ ದೃಷ್ಟಿ ಕೂಡ ಪಾತಾಳ ಮುರುಗನ್ ಯಾರು ಎಂಬುದರ ಮೇಲೆ ಹೋಯ್ತು. ಅದುವರೆಗೂ ಈ ಪಾತಾಳ ಮುರುಗನ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗಾದ್ರೆ ಪ್ರಮುಖ ಸಿನಿ ತಾರೆಗಳು, ರಾಜಕೀಯ ನಾಯಕರು, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಎಲ್ಲರೂ ಕೂಡ ಕ್ಯೂ ಕಟ್ಟಿ ಈ ಪಾತಾಳ ಮುರುಗನ್ ದರ್ಶನ ಪಡ್ಕೊಂಡು ಬರ್ತಾರೆ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ, ತಮಿಳುನಾಡಿನ ದಿಂಡುಗಲ್ನಿಂದ ಪಳನಿಗೆ ಹೋಗುತ್ತಿರುವ ದಾರಿಯಲ್ಲಿ ಶ್ರೀರಾಮಪುರಂ ಎಂಬ ಒಂದು ಊರು ಸಿಗುತ್ತೆ. ಅಲ್ಲಿ ಬೋಗರ್ ನಗರ್ ಎಂಬ ಒಂದು ಜಾಗ ಇದೆ. ಅಲ್ಲೇ ಈ ಪಾತಾಳ ಮುರುಗನ್ ಆಲಯ ಇದೆ. ಭಾರತದ ಎಲ್ಲಾ ಪ್ರಮುಖರು, ವಿದೇಶಿಯರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಏನಿಲ್ಲಿ ಅಂತ ಪ್ರತ್ಯೇಕತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಧನುಷ್ ಕತ್ತಲ್ಲಿ ಯಾವಾಗ್ಲೂ ಕೂಡ ಒಂದು ಕಪ್ಪು ಮಾಲೆ ಹಾಕೊಂಡಿರ್ತಾರೆ. ನೀವು ಈ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಈ ಹಾರ ಮಾರ್ತಾ ಇರ್ತಾರೆ. ಈ ಹಾರದಲ್ಲಿರುವಂತ ಮಣಿ ಅಥವಾ ರುದ್ರಾಕ್ಷಿ ಕರುಂಗಳಿ ಅನ್ನುವಂತ ಗಿಡದಿಂದ ತೆಗೆದಿರುವಂತದ್ದು. ಸಾಮಾನ್ಯವಾಗಿ ಮುರುಗನ್ ದೇವಸ್ಥಾನ ಅಂದ್ರೆ ಬೆಟ್ಟದ ಮೇಲೆ ಮಾತ್ರ ಕಾಣಿಸುತ್ತೆ, ಕೆಳಗೆ ಅಷ್ಟಾಗಿ ಇರಲ್ಲ. ಆದ್ರೆ ಇಲ್ಲಿ 18 ಮೆಟ್ಟಿಲು ಇಳಿದು ಕೆಳಗೆ ಬಂದ್ರೆ ಗರ್ಭಗುಡಿ ಸಿಗುತ್ತೆ. ಅದರಿಂದಾನೇ ಈ ದೇವಾಲಯಕ್ಕೆ ಪಾತಾಳ ಮುರುಗನ್ ಅನ್ನೋ ಹೆಸರು ಬಂತು. ಏನಿಲ್ಲಿನ ಪ್ರತ್ಯೇಕತೆ ಅಂದ್ರೆ, ಒಂದು ಕಾಲದಲ್ಲಿ ಈ ಇಡೀ ಜಾಗ ಕೂಡ ಒಂದು ದೊಡ್ಡ ಕಾಡಾಗಿತ್ತು. ಅಲ್ಲಿ ಬೋಗರ್ ಸಿದ್ಧ ಗುರೂಜಿ ಎಂಬ ಪುಣ್ಯಾತ್ಮರಿದ್ರು. ಅವರು ನವಪಾಷಾಣ ಉಪಯೋಗಿಸಿ ಮುರುಗನ್ನ ಒಂದು ವಿಗ್ರಹ ತಯಾರಿಸಿದ್ರು. ಒಂದು ಕಾಲದಲ್ಲಿ ಪಳನಿಗೆ ಹೋಗೋರೆಲ್ಲ ಕೂಡ ಈ ನವಪಾಷಾಣ ವಿಗ್ರಹವನ್ನು ಮುಟ್ಟಿ ಹೋಗ್ತಾ ಇದ್ರು. ಈಗ ವಿಗ್ರಹ ಮುಟ್ಟೋಕೆ ಅನುಮತಿ ಕೊಡ್ತಾ ಇಲ್ಲ. ಈ ಬೋಗರ್ ವಂಶಸ್ಥರಲ್ಲಿ ಒಬ್ಬರಾದ ತಿರುಕಡೆಯೂರ್ ಸಿದ್ಧರು ಪಂಚಲೋಹ ಅಂದ್ರೆ 5 ಲೋಹಗಳಿಂದ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಹಾಗೂ ಹಿತ್ತಾಳೆ, ಈ 5 ಲೋಹಗಳಿಂದ ಒಂದು ವಿಗ್ರಹವನ್ನ ತಯಾರಿಸಿದ್ರು. ಆ ದೇವರ ದರ್ಶನಕ್ಕೆ ಬಂದ ಭಕ್ತರೆಲ್ಲರಿಗೂ ಕೂಡ ಇವರು ಈ ಹಾರವನ್ನ ಕೊಡ್ತಾ ಇದ್ರು. ಈ ಕರುಂಗಳಿ ಗಿಡ ಅನ್ನೋದು ಅಪರೂಪ, ಸಿಗೋದೇ ಇಲ್ಲ ಅನ್ನೋದೇನು ಇಲ್ಲ. ಆ ಕಾಡು ಪೂರ್ತಿ ಈ ಗಿಡ ಇತ್ತು. ಈತ ಆ ಹಾರವನ್ನ ಮುರುಗನ್ ಕಾಲಿನ ಬಳಿ ಇಟ್ಟು ಭಕ್ತರಿಗೆ ಕೊಡ್ತಾ ಇದ್ರು. ನಿಮಗೆ ಎಂತ ವ್ಯಾಪಾರ, ವಿವಾಹ, ಸಂತಾನ ಸಮಸ್ಯೆ ಏನೇ ಕಷ್ಟ ಇದ್ರೂ
ಈ ಮುರುಗನ್ ನಿವಾರಿಸುತ್ತಾರೆ ಎಂದು ಹೇಳಿ ಆ ಮಾಲೆ ಕೊಟ್ಟು ಕಳಿಸ್ತಾ ಇದ್ರು. ಅದೇ ರೀತಿ ಅವರ ಸಮಸ್ಯೆ ಎಲ್ಲ ಕೂಡ ಬಲು ಬೇಗನೆ ಬಗೆಹರಿಯುತ್ತಿತ್ತು. ಇದುವರೆಗೂ ಕೂಡ ಅಂದ್ರೆ ಸುಮಾರು 500 ವರ್ಷಗಳಿಂದ ಈ ಸಂಪ್ರದಾಯ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಇವರ ವಂಶಸ್ಥರೇ ಪ್ರಸ್ತುತ ಈ ದೇವಾಲಯ ನೋಡ್ಕೊಳ್ತಾ ಇದ್ದಾರೆ. ಬೋಗರ್ ನಗರ್ ಅಂದ್ರೆ ಬೋಗರ್ ಸಿದ್ಧರು ತಿರುಗಾಡಿದಂತ ಪವಿತ್ರವಾದ ಪ್ರಾಂತ್ಯ. ಈ ಬೋಗರ್ ಸಿದ್ಧರು ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ಪ್ರಾಂತ್ಯದಲ್ಲೆಲ್ಲ ಎಷ್ಟೋ ಗುರುಕುಲಗಳಿತ್ತು. 18 ಮೆಟ್ಟಿಲು ಅಂದ ಕೂಡ್ಲೆ ಇದೊಂದು ಗುರುಕುಲ ಅಂತ ನಿಮಗೆ ಅರ್ಥ ಆಗಿರಬೇಕು. ಅಂದ್ರೆ 7 ವರ್ಷದ ಒಬ್ಬ ಹುಡುಗನನ್ನ ನೀವು ಗುರುಕುಲದಲ್ಲಿ ಜಾಯಿನ್ ಮಾಡಿದ್ರೆ ಅವನಿಗೆ 18 ವರ್ಷ ಬರೋವರೆಗೂ ಕಠಿಣವಾದ ಶಿಕ್ಷಣ ಕೊಡ್ತಾರೆ. ಅವನಿಗೆ 25 ವರ್ಷ ಬರುವಾಗ ಅವನೇ ಒಬ್ಬ ಗುರುವಾಗಿರ್ತಾನೆ. ಇದೇ ಗುರುಕುಲ ಸಿಸ್ಟಮ್. ಇದೆಲ್ಲ ಕೂಡ ಈ ಪ್ರಾಂತ್ಯದಲ್ಲಿ ನಡೆದಿತ್ತು. ಇದೊಂದು ಶಕ್ತಿ ಪೀಠದ ತರ. ಇಲ್ಲಿ ವಿಪರೀತವಾದ ಎನರ್ಜಿ ಇರುತ್ತೆ. ಈ ದೇವಾಲಯದೊಳಗೆ ಕಾಲಿಟ್ಟ ತಕ್ಷಣ ಏನೋ ಒಂದು ರೀತಿಯಾದ ವೈಬ್ರೇಷನ್ ಶಕ್ತಿ ನಿಮ್ಮ ಮೈಯೊಳಗೆ ಪ್ರವೇಶಿಸಿದಂತೆ ಆಗುತ್ತೆ. ನಿಮ್ಮ ಮೈ ಜುಮ್ ಅನ್ಸುತ್ತೆ ಅಂತ ಸ್ವತಃ ಧನುಷ್ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಅದರ ನಂತರ ಈ ದೇವಾಲಯ ಎಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದ್ರೆ ವಿದೇಶಿಯರು ಕೂಡ ಎಷ್ಟೋ ಜನ ಈ ದೇವಸ್ಥಾನಕ್ಕೆ ಬಂದು ಪಾತಾಳ ಮುರುಗನ್ ದರ್ಶನ ಪಡ್ಕೊಂಡು ಈ ಮಾಲೆ ಹಾಕೋತಿದ್ದಾರೆ. ಸೇಮ್ ಟೈಮ್ ನಲ್ಲಿ ವಿಭೂತಿ ಕೂಡ ಅಷ್ಟೇ ಪವರ್ಫುಲ್. ನಿಮಗೆ ಒಂದು ಚಿಟಿಕೆ ವಿಭೂತಿ ಮಾತ್ರನೇ ಇಲ್ಲಿ ಕೊಡ್ತಾರೆ. ನೀವು ಒಂದು ಸಾರಿ ಚಿಕ್ಕದಾಗಿ ನಾಮ ಇಟ್ಕೊಂಡ್ರೆ ನಿಮಗೆ ಕೊಟ್ಟಿರುವಂತ ವಿಭೂತಿ ಖಾಲಿಯಾಗುತ್ತೆ. ಬೇರೆ ದೇವಸ್ಥಾನಗಳ ತರ ಮನೆಯಲ್ಲಿ ಒಬ್ರು ದೇವ್ರ ದರ್ಶನ ಪಡ್ಕೊಂಡು ಎಲ್ರಿಗೂ ಕೂಡ ವಿಭೂತಿ ತಗೊಂಡು ಹೋಗೋಕೆ ಆಗಲ್ಲ. ನಿಮಗೆ ಕೆಲಸ ಆಗ್ಬೇಕು ಅಂದ್ರೆ, ನಿಮಗ್ ಒಳ್ಳೇದಾಗ್ಬೇಕು ಅಂದ್ರೆ ನೀವೇ ಸ್ವತಃ ಪಾತಾಳ ಮುರುಗನ್ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಇನ್ನು ಇದಾದ ಮೇಲೆ ಧನುಷ್ ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು 150 ಕೋಟಿ ಖರ್ಚು ಮಾಡಿ ಇಂಥ ಪೋಯಸ್ ಗಾರ್ಡನ್ ಅಲ್ಲಿ ಇಷ್ಟೊಂದು ದೊಡ್ಡ ಮನೆ ಕಟ್ಟಿದ್ದೀನಿ. ನಾನು ಇಷ್ಟೊಂದು ದೊಡ್ಡ ಸ್ಟಾರ್ ಕೂಡ ಆಗಿದ್ದೀನಿ. ಅದಕ್ಕೆ ಕಾರಣ ಪಾತಾಳ ಮುರುಗನ್ ಕರುಣೆ ಅಂತ ಹೇಳಿದ್ದಾರೆ. ಈಗ ತಂಡೋಪತಂಡವಾಗಿ ಎಷ್ಟೋ ಜನ ಪ್ರಮುಖರು ಈ ದೇವಾಲಯಕ್ಕೆ ಹೋಗಿ ಬರ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಎಲ್ಲಾ ಪ್ರಮುಖರು ಕೂಡ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿ ವಿದೇಶಿಯರು ಕೂಡ ಈ ದೇವಾಲಯಕ್ಕೆ ಬಂದು ಪಾತಾಳ ಮುರುಗನ್ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಕೂಡ ಹೇಳೋದೊಂದೇ, ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನ್ನ ಜೀವನ ಅದ್ಭುತವಾಗಿ ಬದಲಾಗಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಸಾಧ್ಯವಾದ್ರೆ ನೀವು ಕೂಡ ಒಂದು ಬಾರಿ ಭೇಟಿ ನೀಡಿ ಬನ್ನಿ. ನಿಮ್ಮ ಜೀವನ ಕೂಡ ಅದ್ಭುತವಾಗಿ ಬದಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.